ಹಾಯ್ ಹಲೋ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. 2022ರ GPSTR ಸಾಮಾನ್ಯ ಜ್ಞಾನ ಕ್ವಶನ್ ಪೇಪರ್ನ ಕುರಿತು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ನಿಮ್ಗೇನಾದರೂ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸರಿ, ಹಾಗಾದರೆ ಬನ್ನಿ ಈಗ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು? ಆಪ್ಷನ್ 1 ಕುವೆಂಪು, ಆಪ್ಷನ್ 2 KP ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ 3 ಲಂಕೇಶ್, ಆಪ್ಷನ್ 4 ಗಿರೀಶ್ ಕಾರ್ನಾಡ್ ಅವರು. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಚಿದಂಬರ ರಹಸ್ಯ ಕೃತಿಯನ್ನು ಬರೆದವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತದ ನೆಪೋಲಿಯನ್ ಅಂತ ಕರೆಯಲ್ಪಡುವ ರಾಜ ಯಾರು? ಭಾರತದ ನೆಪೋಲಿಯನ್ ಅನ್ನುವಂತಹ ಅಂತ ಯಾರಿಗೆ ಕರೀತಾರೆ ಅಂತ. ಆಪ್ಷನ್ 1 ಚಂದ್ರಗುಪ್ತ ಮೌರ್ಯ, ಆಪ್ಷನ್ 2 ಸಮುದ್ರಗುಪ್ತ, ಆಪ್ಷನ್ 3 ಬಿಂದುಸಾರ, ಆಪ್ಷನ್ 4 ಅಶೋಕ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಸಮುದ್ರಗುಪ್ತ. ಇದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, BCCIನ ವಿಸ್ತೃತ ರೂಪ ಯಾವುದು? BCCIನ ವಿಸ್ತೃತ ರೂಪ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಆಪ್ಷನ್ 3 ಸರಿಯಾದಂತಹ ಉತ್ತರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದು BCCIನ ವಿಸ್ತೃತ ರೂಪವಾಗಿದೆ. ನೆಕ್ಸ್ಟ್ ಕ್ವಶನ್ನು, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವಂತಹ ಸ್ಥಳ ಯಾವುದು? ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವಂತಹ ಸ್ಥಳ. ಆಪ್ಷನ್ 1 ಸಿಡ್ನಿ, ಆಪ್ಷನ್ 2 ಮ್ಯಾಂಚೆಸ್ಟರ್, ಆಪ್ಷನ್ 3 ದೆಹಲಿ, ಆಪ್ಷನ್ 4 ಲಂಡನ್. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಲಂಡನ್ನಲ್ಲಿದೆ. ಆಪ್ಷನ್ 4 ಇದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವಂತಹ ದಿನ ಯಾವುದು? ಭಾರತದಲ್ಲಿ ವಿಜ್ಞಾನ ದಿನ ಅಂತ ಹೇಳ್ಬಿಟ್ಟು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತ. ಆಪ್ಷನ್ 1 28ನೇ ಫೆಬ್ರವರಿ, ಆಪ್ಷನ್ 2 28ನೇ ಮಾರ್ಚ್, ಆಪ್ಷನ್ 3 28ನೇ ಜನವರಿ, ಆಪ್ಷನ್ 4 28ನೇ ಏಪ್ರಿಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 28ನೇ ತಾರೀಕು ಫೆಬ್ರವರಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ನು, ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆಯನ್ನು ಏನಂತ ಕರೀತಾರೆ ಅಂತ. ಆಪ್ಷನ್ 1 ಯುರೋಲಜಿ, ಆಪ್ಷನ್ 2 ವೈರಾಲಜಿ, ಆಪ್ಷನ್ 3 ನ್ಯೂರೋಲಜಿ, ಆಪ್ಷನ್ 4 ಪ್ಯಾಥೋಲಜಿ. ಇದಕ್ಕೆ ಸರಿಯಾದಂಥ ಉತ್ತರ ವೈರಸ್ಗಳ ಬಗೆಗಿನ ಅಧ್ಯಯನವನ್ನು ವೈರಾಲಜಿ ಅಂತ ಹೇಳಿಬಿಟ್ಟು ಕರೀತಾರೆ. ನೆಕ್ಸ್ಟ್ ಕ್ವಶನ್ನು, ಕನ್ನಡದ ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಬಾಲನಟ ಯಾರು? ಆಪ್ಷನ್ 1 ಪುನೀತ್ ರಾಜ್ಕುಮಾರ್, ಆಪ್ಷನ್ 2 ಮಂಜುನಾಥ, ಆಪ್ಷನ್ 3 ಆನಂದ, ಆಪ್ಷನ್ 4 ಶ್ರೀಮುರಳಿ. ಇದಕ್ಕೆ ಸರಿಯಾದಂಥ ಉತ್ತರ ಬೆಟ್ಟದ ಹೂವು ಚಿತ್ರದಲ್ಲಿ ಯಾರು ನಟನೆ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದು ಬಾಲನಟನಾಗಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ನೆಕ್ಸ್ಟ್ ಕ್ವಶನ್ನು, ಕೆನಡಾ ದೇಶದ ರಾಜಧಾನಿ ಯಾವುದು ಅಂತ. ಆಪ್ಷನ್ 1 ಒಟಾವಾ, ಆಪ್ಷನ್ 2 ಟೊರಾಂಟೊ, ಆಪ್ಷನ್ 3 ಹ್ಯಾಮಿಲ್ಟನ್, ಆಪ್ಷನ್ 4 ಮಾಸ್ಕೋ. ಇದಕ್ಕೆ ಸರಿಯಾದಂಥ ಉತ್ತರ ಕೆನಡಾ ದೇಶದ ರಾಜಧಾನಿ ಒಟಾವಾ ಆಗಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹ ಕ್ವಶನ್ನು. ಆಪ್ಷನ್ ನೋಡ್ತಾ ಹೋಗೋಣ. ಬಿಳಿ ಕ್ರಾಂತಿ ಹಾಲು, ಹಸಿರು ಕ್ರಾಂತಿ ಕೃಷಿ, ನೀಲಿ ಕ್ರಾಂತಿ ಮೀನು, ಕೆಂಪು ಕ್ರಾಂತಿ ಉಣ್ಣೆ. ಇದು ಯಾವುದು ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ. ಬಿಳಿ ಕ್ರಾಂತಿ ಅಂದರೆ ಹಾಲು, ಇದು ಸರಿಯಾಗಿದೆ. ಹಸಿರು ಕ್ರಾಂತಿ ಅಂದರೆ ಕೃಷಿ, ಇದು ಸರಿ ಇದೆ. ನೀಲಿ ಕ್ರಾಂತಿ ಅಂದರೆ ಮೀನು, ಇದು ಕೂಡ ಸರಿ ಇದೆ. ಕೆಂಪು ಕ್ರಾಂತಿ ಇದು ಉಣ್ಣೆ ಬರಲ್ಲ, ಇದು ತಪ್ಪಾಗಿದೆ. ನೋಡಿ, ಕೆಂಪು ಕ್ರಾಂತಿ ಏನು, ಇದು ತಪ್ಪಾಗಿದೆ. ಇಲ್ಲಿ ಕೆಂಪು ಕ್ರಾಂತಿ ಅನ್ನೋದು ಇದೆಯಲ್ಲ, ಇದು ಟೊಮೆಟೊಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ ಅಂದರೆ ಟೊಮೆಟೊಗೆ ಸಂಬಂಧಪಟ್ಟಿದೆ. ಹಾಗಾಗಿ ಇದು ಉಣ್ಣೆಗೆ ಬರಲ್ಲ. ಹಾಗಾಗಿ ಇದು ತಪ್ಪಾಗೋದು, ಅಂದರೆ ಹೊಂದಾಣಿಕೆ ಆಗಿಲ್ಲ ಅಂದರೆ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ನು,
ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5, 4, 20, 9 ಕೊಟ್ಟಿದ್ದಾರೆ ಫಸ್ಟ್ನೇ ಡಯಾಗ್ರಾಮಲ್ಲಿ. ಸೆಕೆಂಡಲ್ಲಿ ಸರ್ಕಲಲ್ಲಿ 3, 8, 24, 11 ಕೊಟ್ಟಿದ್ದಾರೆ. ನೆಕ್ಸ್ಟು ಥರ್ಡ್ ಸರ್ಕಲಲ್ಲಿ 9, 4 ಕ್ವಶನ್ ಮಾರ್ಕ್ ಕೊಟ್ಟು 13 ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ನೋಡಿ ಇಲ್ಲಿ 36 ಸರಿಯಾಗುತ್ತೆ. 36 ಸರಿಯಾದಂತಹ ಉತ್ತರ ಆಗುತ್ತೆ. ಅದು ಹೆಂಗೆ ಅಂದರೆ ಇಲ್ಲಿ ನೋಡಿ 5, 4 ಇಂಟು ಮಾಡಿದ್ರೆ 20 ಬರುತ್ತೆ. ಆಮೇಲೆ 8, 3ನ ಇಂಟು ಮಾಡಿದ್ರೆ 24 ಬರುತ್ತೆ. 4 ಮತ್ತು 9ನ ಇಂಟು ಮಾಡಿದ್ರೆ ಇಲ್ಲಿ 36 ಬರುತ್ತೆ. ಹಾಗಾಗಿ 36 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. A is equal to 26, CAT is equal to 57 ಆದರೆ SUN ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಇದು ABCD ಲೆವೆಲ್. ಅಂದರೆ A 26 ಆದರೆ CAT 57 ಆಗುತ್ತೆ. ಹಾಗಾದರೆ ಸನ್ ಎಷ್ಟನೇದಾಗುತ್ತೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 27 ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂದರೆ ABCDನ ನೀವು ಕೌಂಟ್ ಮಾಡ್ತಾ ಹೋದರೆ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ನು. ಈ ಆಕೃತಿಯಲ್ಲಿರುವಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ 1 6, ಆಪ್ಷನ್ 2 10, ಆಪ್ಷನ್ 3 4, ಆಪ್ಷನ್ 4 12. ಇದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂದರೆ ಇಲ್ಲೇ ನೋಡಿ 1, ಆಮೇಲೆ ಇದು 2 ಆಗುತ್ತೆ, ಇದು 3 ಆಗುತ್ತೆ, ಇದು 4 ಆಗುತ್ತೆ, ಇದು 5. 5 ಇಂಟು ಮಾಡಿ 10 ಸರಿಯಾ. ಆಪ್ಷನ್ 2 10 ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಅಂದರೆ ನೀವು ಏನು ಮಾಡಬೇಕು ಗೊತ್ತಾ, ಬೇಗ ಕಂಡುಹಿಡಿಬೇಕು ಅಂದರೆ ಇದು 1 2 3 4 ಇಷ್ಟು ಮಾಡಿ 1 + 2 + 3 + 4 ಇದು ಟೋಟಲ್ ಎಷ್ಟಾಯಿತು? 4 3 4 7 8 9 10. ಹಾಗಾದರೆ ಆಪ್ಷನ್ 2 10 ಇದು ಸರಿಯಾದಂತಹ ಉತ್ತರ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೊಟ್ಟಿರುವ ಪದಗಳಿಗೆ ಹೊಂದಿಕೆಯಾಗುವ ಸೂಕ್ತ ವೆನ್ನಕ್ಷೆಯನ್ನು ತಿಳಿಸಿ ಅಂತ. ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ. ಏನೇನು ಅಂದರೆ ನವಿಲುಗಳು, ಪಕ್ಷಿಗಳು ಮತ್ತು ಒಂಟೆಗಳು. ನವಿಲುಗಳು, ಪಕ್ಷಿಗಳು, ಒಂಟೆಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 2 ಇದು ಸರಿಯಾಗುತ್ತೆ. ನವಿಲುಗಳು ಮತ್ತು ಪಕ್ಷಿಗಳು ಎರಡು ಒಂದರಲ್ಲೇ ಬಂದರೆ ಒಂಟೆ ಏನಾಗುತ್ತೆ ಬೇರೆ, ಅದು ಒಂಥರ ಬೇರೆ, ಅದು ಪ್ರಾಣಿ ಆಗುತ್ತೆ. ನವಿಲುನು ಪಕ್ಷಿನೇ, ಒಂಟೆ ಆದರೆ ಅದು ಪ್ರಾಣಿ. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 2 9 ಕೊಟ್ಟು ನೆಕ್ಸ್ಟ್ 5ಕ್ಕೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕಂಡುಹಿಡಿಯಿರಿ ಅಂತ. ಆಪ್ಷನ್ 1 36, ಆಪ್ಷನ್ 2 16, ಆಪ್ಷನ್ 3 25, ಆಪ್ಷನ್ 4 49. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 36 ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ನು. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ಬನ್ನಿ. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 20 ಮೀಟರ್, ಆಪ್ಷನ್ 2 30 ಮೀಟರ್, ಆಪ್ಷನ್ 3 50 ಮೀಟರ್, ಆಪ್ಷನ್ 4 60 ಮೀಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 60 ಮೀಟರ್ ಆಗುತ್ತೆ. ಹೆಂಗೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ ನೋಡಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಅಂದರೆ 20 ಇಲ್ಲಿಂದ ನಡ್ಕೊಂಡು ಹೋಗಿ ಉತ್ತರಕ್ಕೆ 20 ಮೀಟ್ರು, ಇಲ್ಲಿಂದ ನಡ್ಕೊಂಡು ಹೋಗಿ ಎಡಕ್ಕೆ, ಇಲ್ಲಿಂದ ನಡ್ಕೊಂಡು ಹೋಗಿ ಎಡಕ್ಕೆ ತಿರುಗಿದ್ದಾನೆ. ಎಡಕ್ಕೆ ತಿರುಗಿ 40 ಮೀಟ್ರ್ ಮತ್ತೆ ನಡೆದಿದ್ದಾನೆ. ಎಡಕ್ಕೆ ತಿರುಗಿ ಮತ್ತೆ ಏನು ಮಾಡಿದ್ದಾನೆ, ಮತ್ತೆ ಎಡಕ್ಕೆ ತಿರುಗಿ ಮತ್ತೆ 20 ಮೀಟ್ರ್ ನಡೆದಿದ್ದಾನೆ. ಆಮೇಲೆ ಮತ್ತೇನು ಮಾಡಿದ್ದಾನೆ, ಬಲಕ್ಕೆ ತಿರುಗಿದ್ದಾನೆ. ಬಲಕ್ಕೆ ತಿರುಗಿ 20 ಎಷ್ಟಾಯ್ತು ಇಲ್ಲಿ 60 ಮೀಟ್ರ್ ಆಗುತ್ತೆ.
ಇದು 40 ಪ್ಲಸ್ 20 60. ಇದು ಕೌಂಟ್ ಆಗಲ್ಲ ಅಂದರೆ ಹಿಂಗೆ ಸ್ಟೇಟ್ ಹೋದರೆ 60 ಆಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ವೇಳೆ ಎ ಅನ್ನು ಪ್ಲಸ್ ಎಂದು, ಬಿ ಅನ್ನು ಮೈನಸ್ ಎಂದು, ಸಿ ಅನ್ನು ಎಕ್ಸ್ ಎಂದು ಬರೆದಾಗ ಅದು ಏನಾಗುತ್ತೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ 1 50, ಆಪ್ಷನ್ 2 42, ಆಪ್ಷನ್ 3 58, ಆಪ್ಷನ್ 4 46. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 50. ಇದು ಸರಿಯಾಗುತ್ತೆ. ಇಲ್ಲಿ 10 ಇಂಟು 4 ಪ್ಲಸ್ 4 ಇಂಟು 4 ಮೈನಸ್ 6 ಮಾಡಿದ್ರೆ 50 ಆನ್ಸರ್ ಬರುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಕ್ವಶನ್ನು. ಇದಕ್ಕೆ ಆಪ್ಷನ್ 1 ಫಿಟ್ ಸಾಂಪ್ರನ್, ಆಪ್ಷನ್ 2 ರೋಜರ್ ಫೆಡರಲ್, ಆಪ್ಷನ್ 3 ರಾಫೆಲ್ ನಡಾಲ್, ಆಪ್ಷನ್ 4 ನೊವಾಕ್ ಜೊಕೋವಿಕ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ರೋಜರ್ ಫೆಡರಲ್. ಇವರು ವಿಂಬಲ್ಟನ್ನಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದು ಎಷ್ಟು ಬಾರಿ ಅಂದರೆ 8 ಬಾರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಏನು? ಆಪ್ಷನ್ 1 ಪ್ರತಿ ಮನೆಗೂ ಕೊಳವೆಯಲ್ಲಿ ಅಡುಗೆ ಅನಿಲ ಸರಬರಾಜು ಮಾಡುವುದು, ಆಪ್ಷನ್ 2 ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು, ಆಪ್ಷನ್ 3 ಪ್ರತಿ ಹಳ್ಳಿಯಲ್ಲೂ ಕೊಳವೆ ಬಾವಿಯನ್ನು ಕೊರೆಸುವುದು, ಆಪ್ಷನ್ 4 ಪ್ರತಿ ಹಳ್ಳಿಗೂ ನೀರಿನ ಶುದ್ಧೀಕರಣ ಘಟಕವನ್ನು ಅಳವಡಿಸುವುದು. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಏನಾಗೈತಿ ಅಂದ್ರೆ ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು. ಅಂದರೆ ಪ್ರತಿ ಮನೆಗೂ ಕೂಡ ನೀರು ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಅದು ಒಂದು ಎಲ್ರಿಗೂ ಇಂಪಾರ್ಟೆಂಟೇ ಆಗಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮಭೂಷಣ ಪ್ರಶಸ್ತಿ 2021 ಪಡೆದ ಕನ್ನಡಿಗರು ಯಾರು ಅಂತ. ಆಪ್ಷನ್ 1 ಸುದರ್ಶನ್ ಸಾಹೋ, ಆಪ್ಷನ್ 2 BM ಹೆಗ್ಡೆ, ಆಪ್ಷನ್ 3 ಕೃಷ್ಣ ಮೋಹನ್ ಪತಿ, ಆಪ್ಷನ್ 4 ಧನಂಜಯ್ ದಿವಾಕರ್. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ 2 BM ಹೆಗ್ಡೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು 2021 ಪಡೆದಂತಹ ಕನ್ನಡಿಗರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋರ್ಡ್ ಲೈಬ್ರರಿಯನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಅಂತ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಗುಜರಾತ್, ಆಪ್ಷನ್ 4 ಕೇರಳ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಪಶ್ಚಿಮ ಬಂಗಾಳ. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋರ್ಡ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು ಅಂತ. ಆಪ್ಷನ್ 1 ಪಂಪ ಪ್ರಶಸ್ತಿ, ಆಪ್ಷನ್ 2 ಕೆಂಪೇಗೌಡ ಪ್ರಶಸ್ತಿ, ಆಪ್ಷನ್ 3 ಕನಕಶ್ರೀ ಪ್ರಶಸ್ತಿ, ಆಪ್ಷನ್ 4 ಜಕಣಾಚಾರಿ ಪ್ರಶಸ್ತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪಂಪ ಪ್ರಶಸ್ತಿ. ಇದು ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡುವಂಥ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವಂತಹ ಕಾರ್ಯಕ್ರಮ ಯಾವುದು. ಆಪ್ಷನ್ 1 ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ಆಪ್ಷನ್ 2 ವಿದ್ಯಾಂಜಲಿ, ಆಪ್ಷನ್ 3 ಮುಖ್ಯಮಂತ್ರಿ ರೈತ ನಿಧಿ, ಆಪ್ಷನ್ 4 ಶಿಕ್ಷಣ ಕಿರಣ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಇದು ಏನು ಪ್ರತಿ ವರ್ಷ SSLC ಪರೀಕ್ಷೆಯಲ್ಲಿ ಹೆಚ್ಚು ಯಾರು ಅಂಕಗಳನ್ನು ಗಳಿಸಿರ್ತಾರಲ್ಲ ರೈತ ಮಕ್ಕಳು, ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ಪನ್ನು ಒದಗಿಸುವಂತಹ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು ರೈತರ ಮಕ್ಕಳಿಗೆ ಅಂತಲೇ ವಿದ್ಯಾನಿಧಿಯನ್ನು ಕೊಡಿಸ್ತಾ ಇದ್ದಾರೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 2021 ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು. ಆಪ್ಷನ್ 1 ಮ್ಯಾಡ್ರಿಡ್, ಆಪ್ಷನ್ 2 ದುಬೈ, ಆಪ್ಷನ್ 3 ಗ್ಲಾಸ್ಗೋ, ಆಪ್ಷನ್ 4 ಡರ್ಬನ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಗ್ಲಾಸ್ಗೋ. ಇವೆಲ್ಲ
2022 ನಡೆದಂಥ ಎಕ್ಸಾಮ್ ಟೈಮಲ್ಲಿ ಇರುವಂತಹ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫ್ಯೂರೋ ಇನ್ ದ ಫೀಲ್ಡ್ ದ ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರ ಪುಸ್ತಕವು ಇವರಿಗೆ ಸಂಬಂಧಿಸಿದೆ. ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಆಪ್ಷನ್ ಈ ಪುಸ್ತಕವು ಯಾರಿಗೆ ಸಂಬಂಧಿಸಿದೆ ಅಂತ ಆಪ್ಷನ್ 1 ಐ.ಕೆ. ಗುಜ್ರಾಲ್, ಆಪ್ಷನ್ 2 ಪಿ.ವಿ. ನರಸಿಂಹರಾವ್, ಆಪ್ಷನ್ 3 ಎಚ್.ಡಿ. ದೇವೇಗೌಡರು, ಆಪ್ಷನ್ 4 ಪಿ.ವಿ. ಸಿಂಗ್. ಇದು ಎಚ್.ಡಿ. ದೇವೇಗೌಡರಿಗೆ ಸಂಬಂಧಪಟ್ಟಿದೆ. ಇವರು ಕರ್ನಾಟಕದ ಮೊದಲ ವ್ಯಕ್ತಿಯಾಗಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಮೊದಲಿಗರಾಗಿದ್ದಾರೆ. ಅಂದರೆ ಇದು ನಮಗೆ ಕರ್ನಾಟಕಕ್ಕೆ ಒಂದು ಹೆಮ್ಮೆಯಾದಂಥ ವಿಷಯನೇ ಆಗಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು ಆಪ್ಷನ್ 1 ಸಟ್ಲೇಜ್ ನದಿಯ ದಡದ ಮೇಲೆ, ಆಪ್ಷನ್ 2 ಯಮುನಾ ನದಿಯ ದಡದ ಮೇಲೆ, ಆಪ್ಷನ್ 3 ನರ್ಮದಾ ನದಿಯ ದಡದ ಮೇಲೆ, ಆಪ್ಷನ್ 4 ಚೀನಾಬ್ ನದಿಯ ದಡದ ಮೇಲೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಚೀನಾಬ್ ನದಿಯ ದಡದ ಮೇಲೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇದೆ. ಇದು ಎಷ್ಟು ಅಂದರೆ 1315 ಮೀಟ್ರ್ ಅಷ್ಟು ಏನಾಗಿದೆ, ದೊಡ್ಡದಾಗಿದೆ, ಅಷ್ಟು ಲಾಂಗ್ ಇದೆ ಅಂತ. ಈಗ ಇಷ್ಟು ತನಕ GK ಕ್ವಶನ್ ಆಯಿತು. ಈಗ ನೆಕ್ಸ್ಟು ನಾವೇನು ಮಾಡೋಣ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳವಣಿಗೆ ಬೋಧನಾಶಾಸ್ತ್ರದ ಕುರಿತು ಕ್ಲಾಸ್ನ ನೋಡೋಣ. ಯಾರು ಮಾಡ್ಯಾರ ಇಷ್ಟ ಸಾಕು. ಇದನ್ನು ಒಂದೊಂದು ಸಪ್ರೇಟ್ ಮಾಡ್ತೀನಿ.